ನೋಡ್ತಾ ಇರ್ಬೋದು ಸ್ನೇಹಿತರೆ. ಇಲ್ಲೊಬ್ಬರು ಸಪ್ಲಮ್ಮ ಜಾತ್ರೆ ಒಳಗಡೆ ಹೊಂಗೋಲ್ ತಳಿಯನ್ನು ಸಾಕಿದ್ದಾರೆ. ಕೂಟ ಮಾಡಿ ಅದನ್ನು ಮೆರವಣಿಗೆಗೂ ಕೂಡ ಬಿಟ್ಟಿದ್ದರು. ಆದರೆ ಎಷ್ಟೋ ಜನ ಸಣ್ಣ ಪುಟ್ಟ ದುಡ್ಡಿದ್ರೇ ತೋರಿಸ್ಕೊತಾರೆ. ಆದರೆ ಇಲ್ಲೊಬ್ಬರು ಯಾವುದನ್ನೂ ತೋರಿಸ್ಕೊಳ್ಳಲ್ಲ. ಅವ್ರು ಹಾಕಿರ್ತಕ್ಕಂಥ ಪೆಂಡಲ್ ರೀತಿ ನೋಡಿ, ಆ ಕೊಂಬು ಇದು ಏನು ನಾವು ಗೂಟಗಳು ಮಾಡಿಸ್ತೀವಲ್ಲ, ಆ ಗೂಟಗಳಿಗೆ ಮಾಡಿರೋ ಆ ಟರ್ನಿಂಗ್ ಡಿಸೈನ್ಸ್ನ ನೋಡಿದ್ರೆ ಒಂಥರ ಎಲ್ಲೋ ಒಂದು ಕಡೆ ಅರಮನೆಗೆ ಇವರು ಸೆಟಪ್ ಮಾಡಿದ್ದಾರೆ, ಇದನ್ನು ಅರಮನೆಯ ರೀತಿಯಲ್ಲಿ ಅನ್ನೋವಂಥ ಒಂದು ಇದು ಕಾಣುತ್ತೆ. ತುಂಬಾ ಖುಷಿಯಾಗುತ್ತೆ. ಯಾಕೆಂದರೆ ಆ ವ್ಯಕ್ತಿ ಹೇಗೆ ಅಂತಂದರೆ, ತನಗೆ ಯಾವುದೂ ಪಬ್ಲಿಸಿಟಿ ಬೇಡ, ಆ ಪಬ್ಲಿಸಿಟಿ ಅನ್ನೋದು ನನಗೆ ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ನನ್ನ ಬಸವಣ್ಣ ದೇವರನ್ನು ಮೆರೆಸಬೇಕು, ಆ ಬಸವಣ್ಣ ದೇವರು ಆವಾಗ ನನ್ನನ್ನು ಮೆರೆಸುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಆ ವ್ಯಕ್ತಿಯ ಒಂದು ಗುಣ. ತುಂಬ ಒಂದು ಖುಷಿಯಾಯಿತು. ಯಾಕೆಂದರೆ ಎಲ್ರಿಗೂ ಇದು ಬರಲ್ಲ, ಅದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಸೊ ಹಂಗಾಗಿ ಕಡೆಮಳೆವು ಮತ್ತು ಹೊಂಗೋಲು ಎರಡೂ ಇದ್ದಾವೆ. ಆದರೆ ಅದ್ರ ಮೇಲೆ ಹೊಲಿಸಿದಾರಲ್ಲ ಗೌಸ, ಅದನ್ನು ನೋಡ್ತಾಯಿದ್ರೆ ತುಂಬ ಖುಷಿಯಾಗುತ್ತೆ. ಏನೋ ಒಂಥರ ಡಿಫ್ರೆಂಟು ಆ ಥರ ಮಾಡಿಸಿರ್ತಕ್ಕಂಥದ್ದು. ಅದು ಬಿಟ್ಟರೆ ನೋಡಿ, ಆ ಗೂಟಗಳು ನೋಡಿ ಒಂದೊಂದಕ್ಕೂ ಒಂದೊಂದು ಥರ ಡಿಸೈನು. ಅಂದರೆ ಆ ಎತ್ತುಗಳಿಗೆ ಅದು ಬೇಕು ಡಿಸೈನು, ಈ ಎತ್ತುಗಳಿಗೆ ಇದು ಬೇಕು ಅನ್ನೋಂಥ ಒಂದು ಏನು. ಇವನ್ ಜೊತೆ ಕರುಗಳು, ಅಲ್ಲಲ್ಲಿನ ಕರುಗಳು, ಇವಕ್ಕೂ ಅಷ್ಟೇ ಆ ಬಟ್ಟೆ ತೊಗೊಂಡಿರೋದಾಗ್ಬೋದು, ಅದಕ್ಕೆ ಹಾಕಿರೋ ಆ ಸ್ಟೈಲು ಒಂಥರ ಡಿಫ್ರೆಂಟಾಗಿ ಅನ್ನಿಸುತ್ತೆ. ತುಂಬ ಒಂದು ಖುಷಿಯಾಗುತ್ತೆ. ಈ ಥರ ಒಂದು ಸಾಕಾಟ ಮಾಡೋದಾಗಲಿ ಇದು ತುಂಬಾ ಕಷ್ಟ. ಹಾಗಾಗಿ ನೋಡಿ, ಇದೊಂದು ಒಂಟಿ ಎತ್ತು, ನಾಲ್ಕಲ್ಲೊಂದು ಒಂಟಿ ಇಟ್ಕೊಂಡಿದ್ದಾರೆ ಸಪ್ರೇಟಾಗೆ, ಏನೊಂದು ಖುಷಿ ಹಾಗೆ ನೋಡಿ. ಇದೊಂದು ಕಡ್ಸ್ಕರು, ಅವ್ರ ಮನೆಯಲ್ಲಿ ಆ ಹೆಣ್ಣುಗರುವನ್ನು ಸಾಕಿರೋ ರೀತಿ, ಅದೊಂದು ಮುದ್ದಾಗಿರಲಿ ಮಗು ಥರ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಅದನ್ನು ಅವ್ರು ಸಾಕಿದ್ದಾರೆ. ತುಂಬ ಒಂದು ಖುಷಿಯಾಗುತ್ತೆ. ಈ ಥರದ್ದು ಆ ಕತ್ತು ನೋಡ್ರಿ, ಒಂದು ಸಾರ್ಗದ ಕತ್ತು ಅಂತಲೇ ಹೇಳ್ಬೋದು, ಅಷ್ಟು ಅದ್ಭುತವಾಗಿದೆ. ತುಂಬ ಒಂದು ಖುಷಿಯಾಗುತ್ತೆ. ಹಾಗೆ ನೋಡ್ತಾ ಇರ್ಬೋದು, ಈ ಫ್ರಂಟಲ್ಲಿರ್ತಕ್ಕಂಥ ಎತ್ತುಗಳಿಗೆ ಏನು ಆರಲ್ಲು ಎತ್ತುಗಳು ಮಾಡಿಸಿರೋ ಗುಂಟದ ಡಿಸೈನ್ ನೋಡಿ ಎಷ್ಟು ಅದ್ಭುತವಾಗಿ ಮಾಡಿಸಿದ್ದಾರೆ. ಅಂದರೆ ಅವರು ಡಿಸೈಡ್ ಆಗಿಬಿಟ್ಟಿದ್ದಾರೆ, ಇದೊಂದು ಅರಮನೆ ಅನ್ನೋ ಥರ ಫೀಲ್ ಆಗಬೇಕು. ನೋಡಿ, ಕಡೆಮಳೆ ಎತ್ತು, ಟೇಕಲ್ ವೆಂಕಟೇಶಣ್ಣ ಅವರ ಎತ್ತಿಗೆ ಕಂಪೇರ್ ಮಾಡಿದ್ರೆ ಆ ಎತ್ತು ಈ ಎತ್ತೇ ಕಾಂಪಿಟೇಷನ್ ಟು ಅನ್ನೋ ಒಂದು ಲೆಕ್ಕಾಚಾರದಲ್ಲಿದ್ದಾವೆ. ಒಂದು ತುಂಬ ಒಂದು ಚೆನ್ನಾಗಿ ಸಾಕಿದ್ದಾರೆ. ಒಂದು ಖುಷಿ ಆಗುತ್ತೆ ಆ ರೀತಿ. ಆ ಎತ್ತರ, ಉದ್ದ, ಪನ್ನ, ಗಾತ್ರ. ಆ ವ್ಯಕ್ತಿ ಕೇಳಿದೆ, ಸರ್ ಎತ್ತುಗಳನ್ನು ವೀಡಿಯೋ ಮಾಡಲಾ ಸರ್ ಅಂದೆ. ಸರಿ, ಎತ್ತುಗಳನ್ನು ವೀಡಿಯೋ ಮಾಡ್ಕೊಳ್ಳಿ, ಆದರೆ ಯಾರ್ದು ಅಂತ ಮಾತ್ರ ಹಾಕಬೇಡಿ, ಜನ ನೋಡಬೇಕು, ಆ ಥರ ನಾವು ಮೇಯಿಸಬೇಕು ಅಂತ ಒಂದು ಖುಷಿ ಪಡಬೇಕು ಅವರು. ಆದರೆ ಯಾರೋ ಇಬ್ಬರು ಮೇಯಿಸಿದರೆ ಇವರ ಅನ್ನೋ ಥರ ನಾನು ಜನಗಳ ಮುಂದೆ ತೋರಿಸ್ಕೋಬಾರ್ದು ಅಂತಂದರು. ತುಂಬ ಒಂದು ಖುಷಿ ಆಯಿತು. ಯಾಕೆಂದರೆ ನೋಡಿ, ಹೆಂಗಿದೆ ಒಳಗಡೆ ಫಿನಿಶಿಂಗ್ ನೋಡಿದ್ರೆ ಒಂದು ಅರಮನೆಯ ರೀತಿಯಲ್ಲಿ ಅದನ್ನು ಅವರು ಮಾಡಿರೋದು. ತುಂಬ ಒಂದು ಖುಷಿಯಾಗುತ್ತೆ. ಅದೇ ರೀತಿ ನೋಡ್ತಾ ಇರ್ಬೋದು, ಇವು ಕೂಡ ಒಂದು ಜೊತೆ, ಈ ಒಂದು ಜೊತೆಗೂ ಅಷ್ಟೇ ಆ ಹೊಲಿಸಿರೋ ಬಟ್ಟೆ ರೀತಿ ನೋಡಿದ್ರೆ ಒಂದು ಖುಷಿಯಾಗುತ್ತೆ. ಅದು ಎಷ್ಟು ಅವರು ತಲೆ ಕೆಡಿಸ್ಕೊಂಡು ಈ ಥರನೇ ಡಿಸೈನ್ ಬರಬೇಕು, ಹೀಗೆ ಇರಬೇಕು, ಆ ಥರ ಒಂದು ಅವರ ಒಂದು ಮೈಂಡ್ ಸೆಟ್ಟು ನೋಡಿ. ಅದಕ್ಕೂ ಅಷ್ಟೇ ಆ ಗುಟ್ಟಗಳು ನೋಡಿ, ಇದಕ್ಕೆ ಒಂಥರ ಸಪ್ರೇಟು, ಒಂಥರ ಡಿಸೈನ್ಸು. ಅವರು ಒಂದು ಕಲ್ಪನೆಯ ಲೋಕ ಎರಡೂ ಬೇರೆ ಬೇರೆ ಇತ್ತು. ತುಂಬ ಖುಷಿಯಾಯಿತು. ಅದೇ ರೀತಿಲಿ ಈ ಒಂದು ಜೊತೆ ನೋಡಿ, ಇದಕ್ಕೂ ಅಷ್ಟೇ ಬಟ್ಟೆನೇ ಡಿಫ್ರೆಂಟು, ವೆರೈಟಿಯಾಗಿ ಹೊಲಿಸಿದ್ದಾರೆ. ತುಂಬ ಒಂದು ಖುಷಿ ಆಗ್ತಿದೆ. ಅದೇ ರೀತಿ ಒಂದು ಜೊತೆ ತುಂಬ ಒಂದು ಚೆನ್ನಾಗಿದ್ದಾವೆ ಗೂಟಗಳ ಡಿಸೈನು. ನೋಡಿ, ಒಂದು ಜೊತೆ ಕರುಗಳು ಖುಷಿಯಾಗುತ್ತೆ.
ದೇವ್ರ ಗೊತ್ತಿಲ್ಲ ಗುರುವೆ ಬಸಪ್ಪನವೇ. ಏಯ್ ನೀನ್ ಬಸಪ್ಪನಾಣೆ ಯಾಕೆ ಇಕ್ತೀಯ? ಸುಮ್ಮನೆ ಮುಚ್ಕೊಂಡಿರಯ್ಯ.